ಸ್ಪೈಸ್ ಜೆಟ್ ಏರ್ಲೈನ್ಸ್ನ ವಿಮಾನದಲ್ಲಿ ಪ್ರಯಾಣಿಕರು ಸುಮಾರು 10 ಗಂಟೆಗೂ ಹೆಚ್ಚಿನ ಅವಧಿ ಪರದಾಡ್ಬಿಟ್ಟಿದ್ದಾರೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಸದ್ಯಕ್ಕೆ ಟೇಕ್ ಆಫ್ ಆಗಿದೆಯಂತೆ, ಬಟ್ ಕಳೆದ 10 ಗಂಟೆಯಿಂದ ವಿಮಾನ ಟೇಕ್ ಆಫ್ ಆಗಿರಲಿಲ್ಲ. ಪರಿಣಾಮ ಪ್ರಯಾಣಿಕರು 10 ಗಂಟೆಯಿಂದ ಫ್ಲೈಟ್ ಒಳಗೆ ಇದ್ದಾರೆ. ಹತ್ತು ಗಂಟೆಯಿಂದ ವಿಮಾನದಲ್ಲೇ ಲಾಕ್ ಆಗಿದ್ದಾರೆ ಪ್ರಯಾಣಿಕರು. ಸುಮಾರು 60ಕ್ಕೂ ಹೆಚ್ಚು ಕನ್ನಡಿಗರು ಕೂಡ ಇದ್ರು. ಅದರಲ್ಲಿ ಊಟ ಇಲ್ಲ, ತಿಂಡಿ ಇಲ್ಲ, ಏನಾಗಿದ್ದೀರಾ ಅಂತ ಕೇಳೋರಿಲ್ಲ. ತಾಂತ್ರಿಕ ದೋಷದಿಂದ ಟೇಕ್ ಆಫ್ ಆಗಿರ್ಲಿಲ್ವಂತೆ. ಫೈನ್ ಅಟ್ಲೀಸ್ಟ್ ಇನ್ಫಾರ್ಮ್ ಆದ್ರೂ ಮಾಡ್ಬೇಕಲ್ವಾ. ಮಾಹಿತಿ ಕೊಡದೆ ವಿಮಾನದಲ್ಲಿ ಕೂರಿಸಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜ ಇದು. ಮಾಹಿತಿ ಕೊಡದೆ ವಿಮಾನದಲ್ಲಿ ಕೂರಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ನಿನ್ನೆ ರಾತ್ರಿ 7:40ಕ್ಕೆ ಟೇಕ್ ಆಫ್ ಆಗಬೇಕಾಗಿದ್ದು ವಿಮಾನ. ಇದು ನೆನ್ನೆ ನೈಟು 7:40ಕ್ಕೆ ಟೇಕ್ ಆಫ್ ಆಗಬೇಕಾಗಿದ್ದು ಸುಮಾರು 10-11 ಗಂಟೆ ತನಕ ಫ್ಲೈಟ್ನಲ್ಲೇ ಕೂರಿಸ್ಬಿಟ್ಟಿದ್ದಾರೆ ಅವ್ರುಗಳನ್ನ ಪಾಪ. ಕೊನೆಗೂ ಕೂಡ ಟೇಕ್ ಆಫ್ ಆಗಿದೆಯಂತೆ. ಈಗ ಈ ಫ್ಲೈಟು 7:30ಗೆ ಆಗಬೇಕಾಗಿದ್ದು, ಬಟ್ 12 ಗಂಟೆಗಳ ಕಾಲ ನಿಂತಲ್ಲೇ ನಿಂತಿದ್ದು ಆಮೇಲೆ ಟೇಕ್ ಆಫ್ ಆಗಿದೆ. ಡೆಲ್ಲಿಯಿಂದ ಬೆಂಗಳೂರಿನತ್ತ ಸ್ಪೈಸ್ ಜೆಟ್ ವಿಮಾನ ಬರ್ತಾ ಇದೆ. ತಾಂತ್ರಿಕ ದೋಷವನ್ನು ಸರಿಪಡಿಸಿದರೆ ಬಳಿಕ ವಿಮಾನ ಹಾರಾಟ ಶುರುವಾಗಿದೆ. ವಿಮಾನದಲ್ಲೇ 60ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಲಾಕ್ ಆಗಿದ್ರು, ಹೆದರು ಬಿಟ್ಟಿದ್ದಾರೆ ಒಂದು ರೀತಿ. ಬೆಂಗಳೂರಿಗೆ ಬೆಳಗ್ಗೆ 9:10ಕ್ಕೆ ಬರುತ್ತೆ. ಈಗ ಅಂದರೆ ಆಲ್ರೆಡಿ ಟೇಕ್ ಆಫ್ ಆಗಿದೆ, ನಿಟ್ಟುಸಿರು ಬಿಟ್ಟಿದ್ದಾರೆ ಸದ್ಯ, ಈಗಲಾದರೂ ಹೊರಡ್ತಲ್ಲ ಅಂತ. ಬಟ್ ತಾಂತ್ರಿಕ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ. ಇನ್ಫಾರ್ಮ್ ಮಾಡೋಕೆ ಒಬ್ಬರಾದ್ರೂ ಇರಬೇಕಲ್ವಾ. ಒಂದು ಅರ್ಧ ಗಂಟೆ 3/4 ಗಂಟೆ ಅಂದ್ರೇ ಭಯ ಪಡೋರು ಜಾಸ್ತಿ. ಅದರಲ್ಲಿ 10-12 ಗಂಟೆ ನಿಂತಲ್ಲೇ ವಿಮಾನ ನಿಂತಿದೆ. ಅವ್ರಿಗೆ ಊಟ ತಿಂಡಿ ಕೇಳೋರಿಲ್ಲ, ಏನಾಗಿದೆ ಅಂತ ಇನ್ಫಾರ್ಮೇಷನ್ ಕೊಡೋರಿಲ್ಲ ಅಂದರೆ ಸಹಜವಾಗಿ ಆತಂಕ ದಿಗ್ಲಾಗುತ್ತೆ. ಅಯ್ಯೋ, ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ. ಫ್ಲೈಟಲ್ಲಾದರೆ ಬೇಗ ಒಂದು 2 ಅವರ್ಸ್ಗೆಲ್ಲ ಬಂದುಬಿಡ್ಬೋದು ಅಂತ. ಈ ರೀತಿ ಸಮಸ್ಯೆ ಆದರೆ ಈಗ ಹೊರಟಿದೆಯಂತೆ ಸದ್ಯ. ಜನ ರೊಚ್ಚಿಗೆ ಎದ್ದಿದ್ದಾರೆ. ನೀವು ನಿನ್ನೆಯಿಂದನೂ ಇದೇ ಫ್ಲೈಟಲ್ಲಿ ಇದ್ದೀರಾ? 12 ಗಂಟೆ ಸ್ಪೈಸ್ ಜೆಟ್ಟು ತಳ್ಳು ಗಾಡಿ ಥರ, ಈ ಜಟ್ಕ ಗಾಡಿ ಥರ ಓಡಾಡ್ತಿದ್ದಾರೆ. ಎತ್ತಿನ ಗಾಡಿ ಥರ ನೋಡಿ ಯಾವ ಥರ ಓಡಾಡ್ತಿದ್ದಾರೆ ಫ್ಲೈಟಲ್ಲಿ. ಇವ್ರು ಆಚೆ ಬಿಡ್ತಾ ಇಲ್ಲ ನೋಡಿ. ಈ ಪರಿಸ್ಥಿತಿ ಹಿಂಗಿದೆ. ಇದ್ರ ವಿರುದ್ಧ ಕಾನೂನು ಕ್ರಮ ನಿಜವಾಗ್ಲೂ ತಗೊಬೇಕು. ಕರ್ನಾಟಕ ಸರ್ಕಾರ ಆಗಲಿ, ನಮ್ಮ ಭಾರತ ದೇಶದ ಸರ್ಕಾರ ಆಗಲಿ, ಅಟ್ಲೀಸ್ಟ್ ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಸ್ಪೈಸ್ ಜೆಟ್ ಅನ್ನೋ ಕಂಪ್ನಿನ. ಸ್ಪೈಸ್ ಜೆಟ್ ನೋಡಿ, ಸ್ಪೈಸ್ ಜೆಟ್ಟು ಯಾವಾಗ ಬಂದಿರೋದು ನೀವು? 4ನೇ ತಾರೀಕು 2 ಗಂಟೆಗೆ. 2 ಗಂಟೆಗೆ ಬಂದಿರೋದು. ಇವತ್ತು ಇಮಿಗ್ರೇಷನ್ ಆಗಿರೋದು ನೋಡಿ, 4ನೇ ತಾರೀಕು 2 ಗಂಟೆಗೆ. यहाँ एविएशन मिनिस्टर आना पड़ेगा. ತುಂಬಾ ಸೀರಿಯಸ್ ಆಗಿದ್ದಾರೆ. 11 ಅವರ್ 12 ಅವರ್ ಆಗಿದೆ ಫ್ಲೈಟಲ್ಲಿ ಕೂತ್ಕೊಂಡು ನೋಡಿ. ಫ್ಲೈಟ್ ಒಳಗಡೆ ಕೂತಿರೋದು ಈ ತರ, ಈ ವ್ಯವಸ್ಥೆಯಲ್ಲಿ ಕೂತಿದ್ದಾರೆ ಫ್ಲೈಟಲ್ಲಿ ನೋಡಿ ಪಾಪ ಅವರು. ಸರ್, ನಿನ್ನೆ ಈ ಫ್ಲೈಟು 7 ಗಂಟೆ 40 ನಿಮಿಷಕ್ಕೆ ಹೊರಡಬೇಕಿತ್ತು ಸರ್. ಅದ್ರ ಪ್ರಕಾರ ನಾವು 5 ಗಂಟೆ ಒಳಗೆ ಡೆಲ್ಲಿನಲ್ಲಿ ತುಂಬಾ ಭೀಡ್ ಇರೋದ್ರಿಂದ 2 ಗಂಟೆ 2.5 ಗಂಟೆ ಮುಂಚೆ ಬರ್ಬೇಕಾಗುತ್ತೆ. ನಾವು 4:15 5 ಗಂಟೆಗೆ ನಾವು ಏರ್ಪೋರ್ಟ್ ಒಳಗೆ ಬಂದ್ವಿ. ಇವರು 7 ಗಂಟೆ ನಮಗ್ ಗೊತ್ತೇ ಇಲ್ಲ ಚೇಂಜ್ ಮಾಡಿದ್ದು. 7:15 4 ಸರಿ ಫ್ಲೈಟ್ ಟೈಮ್ ಚೇಂಜ್ ಮಾಡಿದ್ರು, ರಾತ್ರಿ 1 ಗಂಟೆವರೆಗೂ. ನಮ್ಗೆ ರಾತ್ರಿ 12 o'clockಗೆ ಏರ್ಪೋರ್ಟ್ ಫ್ಲೈಟ್ ಒಳಗೆ ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿವರೆಗೂ ಅಲ್ಲಿ ಕ್ಯೂ ನಲ್ಲಿ ನಿಲ್ಸಿದ್ರು. ಒಂದ್ ಫ್ಲೈಟ್ ಅಲ್ಲಿ ಕರ್ಕೊಂಡ್ಬಂದ್ರು, ಇಳಿಸ್ಬಿಟ್ರು, ಮತ್ತೆ ಇನ್ನೊಂದ್ ಫ್ಲೈಟ್ ಹತ್ತಿದ್ರು. ಮತ್ತೆ ಇಡೀ ರಾತ್ರಿ ಫ್ಲೈಟ್ ಒಳಗಡೆ ಕುಂಡಿಸಿದ್ದಾರೆ. ಬೆಳಗ್ಗೆ ಈಗ 7 ಗಂಟೆ ಆಗ್ತಾ ಬರ್ತಿದೆ, ನಾವ್ ಇಲ್ಲೇ ಕುಂತಿದೀವಿ. ಸುಮಾರು 10 ಗಂಟೆ 12 ಗಂಟೆ 13 ಗಂಟೆವರೆಗೂ ನಾವು ಏರ್ಪೋರ್ಟ್ ಒಳಗ್ ಬಂದು ಇವರು ಎಲ್ಲೂ ಬಿಡದಂಗೆ ನಮ್ಮನ್ನ ಒಳಗ್ ಹಾಕೊಂಡ್ ಕುಂತಿದ್ದಾರೆ. ಕೆಲವರು ತುಂಬಾ ಅದು ಇದು ಕಾಯಿಲೆಗಳಿಂದ ಸಫರ್ ಪಡ್ತಿದ್ದಾರೆ. ತುಂಬಾ ಕಷ್ಟ ಆಗ್ತಿದೆ. ಬಟ್ ಇವ್ರು ಯಾವುದೇ ತರದ ಒಂದು ನೀರಾಗ್ಲಿ ಅಥವಾ ಊಟ ಆಗ್ಲಿ. ಓಕೆ, ಸದ್ಯ ಅಂತೂ ಇಂತೂ ಈಗ ಟೇಕ್ ಆಫ್ ಆಗಿದೆ. ಬಟ್ ಇದು ನಿಜಕ್ಕೂ ಈಗ ಟ್ರೈನ್ಗಳಲ್ಲೂ ಹೇಳ್ಬಿಡ್ತಾರೆ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದರೆ ಹಿಂಗೆ ಲೇಟ್ ಆಗುತ್ತೆ, ಪ್ರಯಾಣಿಕರು ಸಹಕರಿಸಬೇಕು ಅಂತ. ಬಟ್ ಇದು ಇಷ್ಟೊಂದು ದ್ವಂದ್ವ ಯಾಕೆ, ಕನ್ಫ್ಯೂಷನ್ಸ್ ಯಾಕೆ? ಅಟ್ಲೀಸ್ಟು ಒಂದು ಇನ್ಫಾರ್ಮ್ ಮಾಡಲ್ಲ ಇವ್ರುಗಳಿಗೆ. ಏನೋ 10-12 ಗಂಟೆ ಅಂದರೆ ಹುಡುಗಾಟನ, ಬೇರೆ ಫ್ಲೈಟ್ ಆದರೂ ಅರೇಂಜ್ ಮಾಡಬೇಕು, ಇಲ್ಲಾಂದರೆ ಅವ್ರುಗಳಿಗೆ ಕನ್ವಿನ್ಸ್ ಮಾಡುವಂತಹ ಕೆಲಸ ಆಗಬೇಕು. ಅದು ಯಾವುದೂ ಆಗಿಲ್ಲ ಅಂದರೆ ನಿಜಕ್ಕೂ ಶೇಮ್ ಇದು. ಇಷ್ಟೊಂದು ಕೆಟ್ಟದಾಗಿ ಯಾಕೆ ವರ್ತಿಸಿದ್ದಾರೆ ಪ್ಯಾಸೆಂಜರ್ಸ್ ಹತ್ರ ಅಂತ ಗೊತ್ತಿಲ್ಲ ನಿಜವಾಗ್ಲೂ. 10-12 ಗಂಟೆ ಖಾಲಿ ಹೊಟ್ಟೆ, ಈ ಕಡೆ ಹೋಗೋವಾಗೂ ಇಲ್ಲ, ಏನೇನು ಕೆಲಸ ಇತ್ತೋ ಏನೋ ಗೊತ್ತಿಲ್ಲ.